ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಅಂಚನ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಇಟಿ ಮತ್ತೆ ನೀಟ್ ತಯಾರಿ ಅಂತ ಬಂದಾಗ ತಲೆಗೆ ಬರುವಂತ ಮೊದಲ ಹೆಸರು ಅಂತ ಹೇಳಿದ್ರೆ ಪರಿಶ್ರಮ ನೀಟ್ ಅಕಾಡೆಮಿ. ಹೌದು, ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನ ತಯಾರಿ ಮಾಡೋದ್ರಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿಗೆ ತನ್ನದೇ ಆದಂತ ಹೆಸರಿದೆ. ಗುರಿ ತಲುಪೋದಕ್ಕೆ ಗುರು ಅಲ್ಲ, ಸರಿಯಾದ ಗುರುವಿನ ಅಗತ್ಯ ಇದೆ. ಯಾಕೆಂದ್ರೆ ಕಾಂಪಿಟೇಷನ್ ಅಷ್ಟರ ಮಟ್ಟಿಗಿದೆ ಹೊರಗಡೆ. ಕಾಲಕ್ಕೆ ತಕ್ಕಂತೆ ನಿಮ್ಮ ಮಕ್ಕಳನ್ನ ಟ್ರೈನ್ ಮಾಡೋದ್ರಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರುತ್ತೆ. ಇವತ್ತು ಈ ಬಗ್ಗೆ ವಿವರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ 5 ಜನ ಅತಿಥಿಗಳಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೊದಲನೇದಾಗಿ ಪ್ರೊಫೆಸರ್ ಹನುಮಂತರಾವ್, ಸಿಇಒ ಪರಿಶ್ರಮ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಬನ್ನಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜೊತೆಗೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಬಸವರಾಜ್ ತಾಳಿಕೋಟೆ, ಜನರಲ್ ಮ್ಯಾನೇಜರ್ ಪರಿಶ್ರಮ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ಈ ವರ್ಷ ಬಹಳ ಒಳ್ಳೆಯ ಸ್ಕೋರ್ನೊಂದಿಗೆ ಪಾಸ್ ಆದಂತ 3 ಜನ ವಿದ್ಯಾರ್ಥಿಗಳು ಇವತ್ತು ನಮ್ಮ ಜೊತೆಗಿದ್ದಾರೆ. ಆದ್ಯಾ ಹೆಗಡೆ, ಹರ್ಷಿತ್ ಹಾಗೆ ಪ್ರೇಕ್ಷಾ ಅಂತ. ಅವ್ರನ್ನೂ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಆದ್ಯಾ, ಪ್ರೇಕ್ಷಾ, ಹರ್ಷಿತ್. ಮೊದಲಾಗಿ ಕೇಳಬೇಕು, ಇವಾಗ ನಾನು ಹೇಳಿದಾಗೆ ಒಂದು ಗೈಡೆನ್ಸ್ ಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದು ಪ್ರಾಪರ್ ಗೈಡೆನ್ಸ್ ಬೇಕು, ಗುರು ಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಸರಿಯಾದ ಗುರುವಿನ ಮಾರ್ಗದರ್ಶನ ಬೇಕು ಅನ್ನೋದಾಗಿ ಇದ್ರ ಬಗ್ಗೆ ನಾನು ಕೇಳ್ತೀನಿ. ಅದಕ್ಕೂ ಮುಂಚೆ ಒಂದು ವಿವರವಾದಂಥ ವಿವರಣೆಯನ್ನ ಪರಿಶ್ರಮ ಗ್ರೂಪ್ ಇನ್ಸ್ಟಿಟ್ಯೂಷನ್ ಬಗ್ಗೆ ನೋಡ್ಕೊಂಡ್ಬರೋಣ, ಬನ್ನಿ. ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ, 950ಕ್ಕೂ ಹೆಚ್ಚು ಸರ್ಕಾರಿ ವೈದ್ಯಕೀಯ ಸೀಟುಗಳ ನಿರೀಕ್ಷೆ. ವೈದ್ಯು ನಾರಾಯಣೋ ಹರಿ ಅಂತಾರೆ. ಹೌದು, ಈಗಲೂ ದೇವರಷ್ಟೇ ಸ್ಥಾನಮಾನವನ್ನ ವೈದ್ಯರಿಗೆ ನೀಡಲಾಗುತ್ತೆ. ವೈದ್ಯರಾಗಬೇಕೆಂದು ಅದೆಷ್ಟೋ ವಿದ್ಯಾರ್ಥಿಗಳು ಹಾತೊರಿತಾ ಇರ್ತಾರೆ. ಆದರೆ PUC ನಂತರ ನೀಟ್ ಅನ್ನೋ ಅಗ್ನಿ ಪರೀಕ್ಷೆಯನ್ನ ಗೆದ್ದರಷ್ಟೇ ಅವರ ಕನಸು ಸಾಕಾರ. ಜೊತೆಗೆ ನಮ್ಮ ದೇಶದಲ್ಲೇ ಯಾವುದೇ ಡೊನೇಷನ್ ಎಕ್ಸ್ಟ್ರಾ ಫೀಸ್ ಇಲ್ಲದೆ ನಮ್ಮ ನೆಲದಲ್ಲೇ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಓದುವಂತ ಅವಕಾಶವಿರುತ್ತೆ. ಒಂದ್ ವೇಳೆ ಹೆಚ್ಚಿನ ಅಂಕ ಸಿಗದಿದ್ದಲ್ಲಿ ವಿದೇಶಕ್ಕೆ ಹಾರಬೇಕಾದಂತ ಪರಿಸ್ಥಿತಿಯೊಂದಿಗೆ ಅತಿ ಹೆಚ್ಚು ಫೀಸ್ ಕಟ್ಟುವ ಮೂಲಕ ಪೋಷಕರಿಗೂ ಹೊರೆಯಾಗಬೇಕಾಗುತ್ತೆ. ಹಾಗಾಗಿ ಜಾಣ್ಮೆಯಿಂದ ಉತ್ತಮ ಕೋಚಿಂಗ್ ಮೂಲಕ ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡೋದು ತುಂಬಾನೇ ಮುಖ್ಯ. ಈ ನಿಟ್ಟಿನಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ನಂಬಿಕಸ್ಥ ಕೋಚಿಂಗ್ ಸೆಂಟರ್ ಎಂದು ಈಗಾಗಲೇ ಜನರಿಗೆ ಮನದಟ್ಟಾಗಿದೆ. ಪ್ರತಿ ವರ್ಷದ ವಿದ್ಯಾರ್ಥಿಗಳ ಸಾಧನೆ ಎಲ್ಲರ ಗಮನ ಸೆಳೀತಿದೆ. ಪರಿಶ್ರಮಕ್ಕೆ ತಕ್ಕ ರಿಸಲ್ಟ್ ಸಿಗ್ತಾ ಇರೋದು ವಿದ್ಯಾರ್ಥಿಗಳ ಪೋಷಕರಿಗೆ ನೆಮ್ಮದಿ ತರಿಸುತ್ತದೆ. ಹೀಗಾಗಿಯೇ ಇಲ್ಲಿ ಸೇರುವ ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿಯ ವೈದ್ಯರಾಗುವ ಕನಸು ನನಸಾಗ್ತಿದೆ. ದೇಶಾದ್ಯಂತ ನೀಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು, ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶದ ಫಲಿತಾಂಶ ಹೊರಬಿದ್ದಿದೆ. ಪರಿಶ್ರಮ ನೀಟ್ ಅಕಾಡೆಮಿಯಿಂದ 1611 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದಿದ್ರು. ಈ ಪೈಕಿ 950ಕ್ಕೂ ಹೆಚ್ಚು ಸರ್ಕಾರಿ ವೈದ್ಯಕೀಯ ಸೀಟುಗಳನ್ನ ನಿರೀಕ್ಷೆ ಮಾಡಲಾಗಿದೆ. ಇನ್ನು 720ಕ್ಕೆ 697 ಅಂಕ ಪಡೆದ ಪರಿಶ್ರಮ ನೀಟ್ ಅಕಾಡೆಮಿ ವಿದ್ಯಾರ್ಥಿನಿ ಗೌರಿ ಸಂತೋಷ್ ಗುಂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಪರಿಶ್ರಮ ನೀಟ್ ಅಕಾಡೆಮಿಯ ಸಿಇಒ ಹನುಮಂತರಾವ್, ಈ ಬಾರಿಯೂ ನಮ್ಮ ಪರಿಶ್ರಮ ನೀಟ್ ಅಕಾಡೆಮಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅಂಕ ಬಂದಿದೆ ಎಂದು ಎಲ್ಲರಿಗೂ ಅಭಿನಂದನೆ ತಿಳಿಸಿದರು. ಸರ್, ಗೈಡ್ಲೈನ್ಸ್ ಅಲ್ಲಿ ಪ್ರತಿದಿನ ಕೂಡ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಈ ವರ್ಷ ತುಂಬಾ ಚೆನ್ನಾಗಿ ನಡೆದಿದೆ. ಅದರಲ್ಲಿ ಟಾಪ್ ಸ್ಕೋರ್ ಬಂದು 697 ಬಂದಿದೆ. ಹಾಗೆ ನಾವು ಇಲ್ಲಿ ಯಾರೇ ಬಂದು ಸೇರಿಕೊಂಡ್ರು ಕೂಡ ಅವರು ಒಂದು ರಿಸಲ್ಟ್ ನೋಡ್ದಲ್ಲೇ ಸ್ಟಾರ್ಟಿಂಗ್ ಅಂದರೆ ಅವರು ಯಾವ ಸ್ಟೇಜಲ್ಲಿ ಇದ್ದರೂ ಕೂಡ ನಾವು ತೊಗೊತಾ ಇದ್ದೀವಿ. ಏನೋ ಒಂದು ಅವರು ಟಾಪರ್ಸ್ ಅಂತಲೇ ತೊಗೊಂಡು ಇದು ಮಾಡ್ತಿಲ್ಲ. ಸೊ ಆ ಥರ ತೊಗೊಂಡು ಅವ್ರನ್ನ ಏನು ಮಾಡ್ತಿದ್ವಿ, ಇಲ್ಲಿ ಅವರ ಒಂದು ಬೆಟರ್ಮೆಂಟ್ಗೆ ಏನೇನು ಮಾಡ್ಬೋದು ಅಂತ ಇಂಡಿವಿಜುವಲ್ ಕೇರ್ ನೋಡಿಕೊಂಡು ಬೆಟರ್ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ವಿ. ಇನ್ನು ಪರಿಶ್ರಮ ನೀಟ್ ಅಕಾಡೆಮಿಯಿಂದ ಪರೀಕ್ಷೆ ಬರೆದ 1611 ವಿದ್ಯಾರ್ಥಿಗಳ ಪೈಕಿ 29 ವಿದ್ಯಾರ್ಥಿಗಳು 650ಕ್ಕೂ ಹೆಚ್ಚು ಅಂಕವನ್ನ ಪಡೆದುಕೊಂಡಿದ್ದರೆ 166 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕವನ್ನ ಪಡೆದುಕೊಂಡಿದ್ದಾರೆ. ಈ ಫಲಿತಾಂಶ ಉತ್ತರಹಳ್ಳಿಯ ಒಂದೇ ಶಾಖೆಯಿಂದ ಬಂದಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಬಂದಂತ ಹಿನ್ನೆಲೆಯಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿಯಿಂದ ವಿದ್ಯಾರ್ಥಿಗಳಿಗೆ ಸಿಹಿ ತಿನಿಸಿ ಶುಭಾಶಯಗಳನ್ನ ಕೋರಿದ್ರು. ಇದೇ ಸಂದರ್ಭದಲ್ಲಿ ನೀಟ್ ಅಕಾಡೆಮಿ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿಯ ಸಂಸ್ಥಾಪಕ ಹಾಗೂ MD ಪ್ರದೀಪ್ ಈಶ್ವರ್ಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಧನ್ಯವಾದ ತಿಳಿಸಿದರು.
ಒಟ್ಟಾರೆ ಪರಿಶ್ರಮ ನೀಟ್ ಅಕಾಡೆಮಿಗೆ ರಾಜ್ಯದೆಲ್ಲೆಡೆ ಉತ್ತಮ ಸ್ಪಂದನೆ ಸಿಗ್ತಾ ಇದ್ದು, ಅತ್ಯುತ್ತಮ ಮಾರ್ಗದರ್ಶನ, ಆತ್ಮವಿಶ್ವಾಸ ಹೆಚ್ಚಿಸೋ ಶಿಕ್ಷಕರ ತಂಡ, ಸಂಯಮದಿಂದ ಪಾಠ ಕಲಿಸೋ ಚಾಕಚಕ್ಯತೆ, ಬದ್ಧತೆ, ಪ್ರತ್ಯೇಕ ಕೊಠಡಿ, 8 ರಿಂದ 9 ತಿಂಗಳಿಗೊಮ್ಮೆ ಕಲಿಕೆಯ ಬದಲಾವಣೆ, ಉತ್ತಮ ಪರಿಸರ, ಶಾಂತಿಯುತ ವಾತಾವರಣದ ಕಲಿಕೆಯಿಂದಾಗಿ ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸೋದಕ್ಕೆ ಸಾಧ್ಯವಾಗ್ತಿದ್ದು, ತಮ್ಮ ಕನಸನ್ನ ಭದ್ರಗೊಳಿಸುತ್ತಿದ್ದಾರೆ. ಅವರ ಬಾಳಿಗೆ ದಾರಿದೀಪವಾಗಿ ಶ್ರಮಿಸ್ತಾ ಇದೆ ಪರಿಶ್ರಮ ನೀಟ್ ಅಕಾಡೆಮಿ. ಜೊತೆಗೆ ಮಾರ್ಕೆಟ್ನಲ್ಲಿರುವಂತಹ ಎಲ್ಲಾ ಕೋಚಿಂಗ್ ಸೆಂಟರ್ಗಳಿಗೆ ಸೆಟ್ಟು ಹೊಡೆಯುತ್ತಾ ಗೆಲುವಿನ ನಗೆ ಬೀರ್ತಾ ತಾನೇ ಕಿಂಗ್ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಇದು ಪರಿಶ್ರಮ ನೀಟ್ ಅಕಾಡೆಮಿಯ ಚಿಕ್ಕದಾದಂಥ ಕಿರು ಪರಿಚಯ ಅಷ್ಟೇ. ಮಾತನಾಡೋದು ಬಹಳ ಇದೆ. ಪ್ರೊಫೆಸರ್ ಹನುಮಂತರಾವ್ ಅವ್ರನ್ನ ಮಾತನಾಡಿಸ್ತೀನಿ ನಾನು. ಮೊದಲನೇದಾಗಿ ಮುಂಚೆ ಎಲ್ಲ ಒಂದು ಇನ್ಸ್ಟಿಟ್ಯೂಷನ್ ಇರ್ತಾ ಇತ್ತು, ಅಲ್ಲಿಗೆ ಹೋಗ್ಬೇಕು, ವಿದ್ಯಾರ್ಥಿಗಳು ಕಲಿಬೇಕು. ಇವಾಗ ಹಾಗಿಲ್ಲ, ಕಾಂಪಿಟೇಷನ್ ಬಹಳ ಇದೆ, ಆಯ್ಕೆಗಳು ತುಂಬಾ ಇದೆ. ದಿ ಬೆಸ್ಟ್ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮಗೂ ಕೂಡ ಒಂದು ಅವಕಾಶ. ಬಹುಶಃ ವಿದ್ಯಾರ್ಥಿಗಳು ಮಾತನಾಡೋದು ನೋಡ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಷನ್ ಪರಿಶ್ರಮದಲ್ಲಿ ನಾವು ನೋಡ್ಬೋದು ಅಂತ. ಇದು ಆರಂಭ ಆಗಿದ್ದು ಯಾವಾಗ, ಎಷ್ಟು ವರ್ಷಗಳಿಂದ ನೀವು ಟ್ರೈನ್ ಮಾಡ್ತಾ ಇದ್ದೀರಾ ಅಂತ? ಸೊ ನಾವು 2018 ಪ್ರದೀಪ್ ಸರು ಈ ಒಂದು ಪರಿಶ್ರಮ ನೀಟ್ ಅಕಾಡೆಮಿನಿ ರಿಜಿಸ್ಟರ್ ಮಾಡಿದರು. ಹಾಗೆ 2019 ಫಸ್ಟ್ ಲಾಂಗ್ ಟರ್ಮ್ ಬ್ಯಾಚ್, ಅಂದರೆ ಲಾಂಗ್ ಟರ್ಮ್ ಬ್ಯಾಚ್ ಮಾಡೋಕ್ಕೆ ಮುಂಚೆ ಚಿಕ್ಕಮಗಳೂರಲ್ಲಿ ಸರ್ರು ಸೂಪರ್ 60 ಅಂತ ಒಂದು ಪ್ರೋಗ್ರಾಮಿಂದ ಈ ಒಂದು ಪರಿಶ್ರಮ ನೀಟ್ ಅಕಾಡೆಮಿ ಫಸ್ಟ್ ಬ್ಯಾಚ್ ಚಾಲನೆ ಆಗುತ್ತೆ. ಸೊ ಅದರಲ್ಲಿ 60 ಮೆಂಬರ್ಸಲ್ಲಿ 48 ಮೆಡಿಕಲ್ ಸೀಟ್ಸ್ ಬಂದಿರೋದು ಈ ದಕ್ಷಿಣ ಭಾರತದಲ್ಲೇ ಒಂಥರ ಅದು ದಾಖಲಾತಿ ಆಗಿತ್ತು. ಸೊ ಅದು ತುಂಬ ಹೆಸರು ಮಾಡಿ ಎಲ್ಲ ಪೋಷಕರಿಂದ ಒತ್ತಾಯ ಆಯಿತು, ಲಾಂಗ್ ಟರ್ಮ್ ಯಾಕೆ ಮಾಡಬಾರ್ದು ನೀವು ಅಂತ ಹೇಳಿ. ಆವಾಗ ಸರ್ರು ಆ ಸ್ಟೇಟಲ್ಲಿ ಪೇರೆಂಟ್ಸ್ ವಿಶ್ವಾಸ ತಗೊಂಡು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ನಾವು ಯಾಕೆ ಲಾಂಗ್ ಟರ್ಮ್ ಮಾಡಬಾರ್ದು ಅಂತೇಳಿ 2019 ಜೂನ್ 22 ಅವರು ಇದನ್ನು ಸ್ಟಾರ್ಟ್ ಮಾಡಿದರು, ಲಾಂಗ್ ಟರ್ಮ್ ಫಸ್ಟ್ ಬ್ಯಾಚು. ಅದು ತುಂಬ ಚೆನ್ನಾಗಿ ನಡೆದಿತ್ತು. ಸರ್ರು ಎವ್ರಿಡೇ ಪಾಠ ತೊಗೊತಿದ್ರು. ಹಾಗೆ ಮಕ್ಕಳಿಗೆ, ಪೇರೆಂಟ್ಸ್ಗೆ ಎಲ್ಲದಕ್ಕೂ ಆನ್ಸರ್ ಅವರೇ ಆನ್ಸರಬಲ್ ಆಗಿದ್ದರು. ಸೊ ಚೆನ್ನಾಗಿ ಮಾಡ್ತಾ ಇದ್ವಿ. ಕರೆಕ್ಟಾಗಿ ಅದೇ ಬ್ಯಾಚಲ್ಲಿ ಏನಾಗಿತ್ತು, ಕೊರೋನಾ ಫಸ್ಟ್ ವೇವ್ ಬಂದಿತ್ತು. ಸೊ ಆ ಟೈಮ್ಗೆ ಸಿಲೆಬಸ್ ಮುಗಿಸಿದ್ವಿ. ಬಟ್ ಆದರೆ ಎಲ್ಲ ಮಕ್ಕಳಿಗೆ ಮನೆಗೆ ಕಲಿಸ್ಬೇಕಾಗಿರೋ ಸಿಚುವೇಶನು, ಹೊಸ ಟಾಸ್ಕ್. ಸೊ ಅದೊಂಥರ ಕಂಪ್ಲೀಟ್ ಡಿಫ್ರೆಂಟ್ ಸಿಚುವೇಶನು. ಆ ಸಿಚುವೇಶನಲ್ಲಿ ಕೂಡ ಒನ್ ಡೇ ಕೂಡ ವೇಸ್ಟ್ ಆಗಬಾರ್ದಂತ ಪ್ರದೀಪ್ ಸರ್ ಪ್ರತಿಯೊಂದು ಮಗುಗೂ ಕೂಡ ಆನ್ಲೈನಲ್ಲಿ ಆವಾಗ ಏನು ಮಾಡಿದ್ರು, ಈ ಜೂಮ್ ಕ್ಲಾಸಸ್ ಎಲ್ಲ ಮಾಡ್ತಾ ಅವ್ರು ಮೋಟಿವೇಟ್ ಮಾಡ್ತಾ, ಇಲ್ಲ ನೀವು ಒಂದು ದಿನಾನು ವೇಸ್ಟ್ ಮಾಡಬಾರ್ದಂತ ಅದೇ ಥರ ಮಾಡಿ, ಮತ್ತೆ ಕೊರೋನಾ ವೇವ್ ಕಡಿಮೆ ಆದಮೇಲೆ ಮತ್ತೆ ಅವ್ರನ್ನ ಕರೆಸ್ಕೊಂಡು ಎಕ್ಸ್ಟೆಂಡ್ ಆಗಿತ್ತು ನೀಟು. ಅವಾಗ ಮತ್ತೆ ಎಲ್ಲ ರಿವೈಸ್ ಮಾಡಿ ಡೈಲಿ ಟೆಸ್ಟ್ಗಳು ಮಾಡಿ ಆವಾಗ ಒಳ್ಳೆ ಸೀಟ್ಸ್, ಅಂದರೆ 130 ಮೆಂಬರ್ಸ್ಗೆ 88 ಸೀಟ್ಸ್ ಬಂತು. ಸೊ ಅದು ಮತ್ತೆ 1 more ರೆಕಾರ್ಡ್ಸ್ ಬ್ರೇಕ್ ಮಾಡ್ತು. ಹಾಗೆ ಅಲ್ಲಿಂದ ನೆಕ್ಸ್ಟ್ ಇಯರು 240 ಮೆಂಬರ್ಸ್ ಸೇರಿಕೊಂಡ್ರು. ಅದರಲ್ಲಿ 220 ಸೀಟ್ಸ್ ಆಯಿತು. ಅದಾದಮೇಲೆ ಮತ್ತೆ ನಾವು 730 ಮೆಂಬರ್ಸ್ ಸೇರಿಕೊಂಡ್ರು. ಅದರಲ್ಲಿ 503 ಸೀಟ್ಸ್ ಕೊಟ್ಟಿದ್ದೀವಿ. ಈ ಥರ ಎವ್ರಿ ಇಯರು ಸ್ಟ್ರೆಂತ್ ಇಂಕ್ರೀಸ್ ಆಗ್ತಾಯಿತ್ತು, ಜೊತೆಯಲ್ಲಿ ನಂಬರ್ ಆಫ್ ಸೀಟ್ಸ್ ಕೊಡೋದು ಕೂಡ ಇಂಕ್ರೀಸ್ ಆಗ್ತಾಯಿತ್ತು. ಈ ಥರ ಕ್ವಾಲಿಟಿ ಮೇಲೇ ಫೋಕಸ್ ಮಾಡಿದ್ದೀವಿ. ಸರ್ ಯಾವತ್ತೂ ಕೂಡ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಎಷ್ಟೊಂದು ಕಡೆ ಏನು ಮಾಡ್ತಾರೆ, ಫೀಸ್ ತೊಗೊತಾರೆ, ಆಮೇಲೆ ಅವ್ರಿಗೆ ಒಂದು ಟೆಸ್ಟ್ ಮಾಡೋಕ್ಕೂ ಜಿರಾಕ್ಸ್ಗೂ ಯೋಚನೆ ಮಾಡ್ತಾರೆ. ಹಾಗೆ ಅವ್ರಿಗೆ ಊಟ ಕೊಡೋಕ್ಕೆ ಎಲ್ಲದರಲ್ಲೂ ಉಳ್ಸೋಕೆ ಹೋಗ್ತಾರೆ. ಸರ್ ಪ್ರದೀಪ್ ಸರ್ ಆ ಥರ ಅಲ್ಲ. ಮಕ್ಕಳು ತುಂಬ ಕಂಫರ್ಟಬಲ್ ಆಗಿರಬೇಕು. ತುಂಬ ಕಂಫರ್ಟ್ ಅಂದರೆ ಅವ್ರಿಗೆ ಎಜುಕೇಷನ್ ಕಡೆ ಗಮನ ಇರಬೇಕಂದ್ರೆ ಫಸ್ಟ್ ಆಫ್ ಆಲ್ ಮೊಬೈಲ್ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ ಆಗಲಿ ಕಂಪ್ಲೀಟ್ ಅವಾಯ್ಡ್ ಮಾಡಿದರೂ ಕೂಡ ಮಕ್ಕಳು ಪ್ಲೆಸೆಂಟಾಗಿ ಓದೋದಕ್ಕೆ ಇರಬೇಕು ಅಂದರೆ ಒಂದು ಅವ್ರಿಗೆ ಊಟ ತಿಂಡಿ ಕರೆಕ್ಟಾಗಿರಬೇಕು. ಅದಕ್ಕೆ ಅವ್ರಿಗೆ ಊಟ ತಿಂಡಿ ಮನೇಲಿ ಏನು ಹಬ್ಬ ಬಂದ್ರೂ 5-6 ಐಟಮ್ಸ್ ಮಾಡ್ತಾರೋ, ಇವರು 15-20 ಐಟಮ್ ಮಾಡಿಸ್ತಾರೆ. ಸೊ ಅದರಿಂದ ಅವ್ರಿಗೆ ಇವರೇ ಪೇರೆಂಟ್ಸ್ಗೆ ಭಾಳ ಪ್ರೌಡಾಗಿ ಫೋನ್ ಮಾಡಿ ಹೇಳ್ತಾರೆ. ಆ ಥರ ಇರುತ್ತೆ. ಸೊ ಅವ್ರಿಗೆ ಪೇರೆಂಟ್ಸ್ಗೆ ಮಾತ್ರ ಫೋನ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ಇನ್ಯಾರಿಗೂ ಅವಕಾಶ ಇರಲ್ಲ. ಆ ಮಕ್ಕಳು ಆಚೆ ಬರಬೇಕು ಅಂತಂದರೆ ಆ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಕೂಡ ಅಷ್ಟೇ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಆಚೆ ಹೋಗಬೇಕು ಅಂತಂದರೆ ಅವ್ರಿಗೆ OTP ಜನ್ರೇಟ್ ಆಗಬೇಕು. ಅವ್ರ ಪೇರೆಂಟ್ಸ್ ಮೊಬೈಲ್ಗೆ ಹೋಗಿ OTP ಜನ್ರೇಟ್ ಆದ್ರೇ ಅವ್ರು ಆಚೆ ಹೋಗ್ತಾರೆ. ಆ ಥರ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಇರುತ್ತೆ. ಫುಡ್ ಇದರಲ್ಲಿ ಇದು ಮಾಡ್ತಾರೆ. ಹಾಗೆ ಅವರು ತುಂಬ ಮೋಟಿವೇಟೆಡ್ ಆಗಿ ಇಟ್ಕೊತಾರೆ ಮಕ್ಕಳನ್ನೇ. ಅಂದರೆ ಯಾವಾಗಲೂ ಯಾಕೆ ಓದಬೇಕು ಅಂದರೆ ಎಷ್ಟೊಂದು ಜನಕ್ಕೆ ಏನಾಗುತ್ತೆ, ಇಲ್ಲಿ ನಮ್ಮಲ್ಲಿ ಬಂದಿರೋರೆಲ್ಲ ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ಗೆ ಒಂದು ನೋವಿರುತ್ತೆ. ಫಸ್ಟ್ ಅಟೆಂಪ್ಟಲ್ಲಿ ನೀಟು ಮಿಸ್ ಮಾಡ್ಕೊಂಡಿದ್ದೀನಿ, ಸೊ ನಾನು ಈ ಸಲ ಹೆಂಗಾದ್ರೂ ಮಾಡಬೇಕು, ನನಗೆ ಆ ಅವಮಾನ ನಾನು ದಾಟಬೇಕು, ನನ್ನ ಇಂಟರ್ನಲ್ ಆಗಿರ್ಬೋದು, ಅವರ ಒಂದು ಬ್ಯಾಚ್ಮೇಟ್ಸ್ ಇರ್ತಾರೆ, ಅವ್ರು ಆಲ್ರೆಡಿ ಬೇರೆ ಕಡೆ ಸೇರ್ಕೊಂಡಿರ್ತಾರೆ, ಅದನ್ನು ಓವರ್ಕಮ್ ಮಾಡ್ಬೇಕಂತ ತುಂಬ ಫೀಲ್ ಇರುತ್ತೆ. ಬಟ್ ಅದಕ್ಕೆ ಸರಿಯಾದ ದಾರಿ ತೋರಿಸೋರು ಬೇಕು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಮ್ಮ ಸರ್ ಏನು ಮಾಡ್ತಾರೆ, ಅಪ್ಪ ಅಮ್ಮ ಯಾಕೆ ಇಷ್ಟು ಕಷ್ಟಪಟ್ಟು ನಿಮ್ಮ ಸೇರಿಸಿದಾರೆ ಇಲ್ಲಿ, ಅಪ್ಪ ಅಮ್ಮನ ಇಂಪಾರ್ಟೆನ್ಸ್ ಹೇಳ್ತಾರೆ.
ಅದರ ಜೊತೆಗೆ ಅವ್ರ ಗೋಲ್ ಯಾಕೆ ರೀಚ್ ಮಾಡಬೇಕು, ರೀಚ್ ಆದರೆ ಏನಾಗುತ್ತೆ, ರೀಚ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ಎಲ್ಲ ಪ್ರಾಕ್ಟಿಕಲ್ ಆಗಿ ಅವರು ತಿಳಿಸ್ಕೊಡ್ತಾರೆ. ಅದರ ಜೊತೆಗೆ ನಮ್ಮ ಟೀಚಿಂಗ್ ಎಲ್ಲ ಮೆಥಡಾಲಜಿ ಹೆಂಗೆ ಡಿಸೈನ್ ಮಾಡಿದ್ವಿ ಅಂತಂದರೆ, ಯಾವುದೇ ಮಗು ಅವ್ರು ಯಾವುದೇ ಸ್ಟೇಜಲ್ಲಿ ಇರಲಿ, ಅಂದರೆ ಅವರು ಮುಂಚೆ ಒಂದು ಸ್ವಲ್ಪನೂ ಮಾರ್ಕ್ಸ್ ಸ್ಕೋರ್ ಮಾಡ್ದಲೇ ಇರ್ಬೋದು, ಬಟ್ ಅಲ್ಲಿಂದ ತುಂಬ ಅಂದರೆ ಅವರ ಒಂದು ಎಬಿಲಿಟಿ ಏನಿದೆಯೋ ಅದನ್ನು ನಂಬಬೇಕು. ನಮ್ಮ ಕರ್ನಾಟಕ ಮಕ್ಳಿಗೆ ಬೇಕಾಗಿರೋದು ಕೂಡ ಯಾವಾಗಲೂ ಅದನ್ನೇ, ಅಂದರೆ ಅವ್ರಿಗೆ ಆ ಸಪೋರ್ಟಿವ್ ಸಿಸ್ಟಮ್ ಅನ್ನೋದು ಬೇಕು, ಮಾರಲ್ ಸಪೋರ್ಟ್ ಬೇಕು. ಆ ಸಪೋರ್ಟ್ ಕೊಟ್ಟರೆ ಅವ್ರು ಮುಂಚೆ ಏನು ಮಾರ್ಕ್ಸ್ ತೆಗೆದ್ರೂ ಮ್ಯಾಟ್ರ್ ಆಗಲ್ಲ. ಈಗ ಆ ಥರ ಮಾಡಿರೋ ನಮ್ಮಲ್ಲಿ ಮುಂಚೆ ಆ ಕೊರೋನಾ ಬ್ಯಾಚಲ್ಲಿ ಒಬ್ಬರು ಜಿತೇಂದ್ರ ಅಂತಿದ್ರು, 189 ಮಾರ್ಕ್ಸ್ ತೆಗೆದಿದ್ರು ನಮ್ಮಲ್ಲಿ ಜಾಯ್ನ್ ಆಗೋಕ್ಕೆ ಮುಂಚೆ. ಆಮೇಲೆ 6-8 ಹೈಯೆಸ್ಟ್ ಸ್ಕೋರ್ ಅವ್ರದ್ದೇನೆ. ಈಗ BMC ಓದ್ತಿದ್ದಾರೆ ಅವರು. ಅಂದರೆ ಈ ಥರ ದಾಖಲೆಗಳು ಸುಮಾರು ಇದ್ದಾವೆ. ಅದೆಲ್ಲ ಮೋಟಿವೇಶನಿಂದ ಸಾಧ್ಯವಾಗ್ತಿದೆ. ಜೊತೆಲಿ ನಮಗೆ ಟೀಚಿಂಗ್ ಮೆಥಡಾಲಜಿ ನಾವು ಇಷ್ಟು ದಿವಸ ಸರ್ರು ನಾವು ಎಲ್ಲ ಡಿಸ್ಕಸ್ ಮಾಡ್ತಾ ಏನು ಮಾಡ್ಬೋದು, ಇನ್ನೂ ಬೆಟರ್ಮೆಂಟ್ಗೆ ಏನು ಮಾಡ್ಬೋದು, ಇನ್ನೇನು ಮಾಡ್ಬೋದು ಅಂತ ಥಿಂಕ್ ಮಾಡ್ತಾ ಹೋದಾಗ ದಿ ಬೆಸ್ಟ್ ಕೋಚಿಂಗ್ ನಾವು ಕೊಡಬೇಕು ಮಕ್ಕಳಿಗೆ ಅಂತ ಹೇಳಿ ಯಾರ್ಯಾರು ಬೆಸ್ಟ್ ಟೀಚರ್ಸ್ ಇದ್ದಾರೋ, ಅಂದರೆ ಟೀಚರ್ಸು ಏನು ಮಾಡ್ತಾರೆ, ಎಲ್ಲ ಕಡೆ ಒಬ್ಬ ಟೀಚರ್ನ ತೊಗೊತಾರೆ, ಎಲ್ಲ ಚಾಪ್ಟರ್ಸ್ ಅವರೇ ಮಾಡ್ತಾರೆ. ಅಥವಾ ಟಾಪ್ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ದಿ ಬೆಸ್ಟ್ ಫ್ಯಾಕಲ್ಟಿ. ನಾನು ನೋಡ್ತಾ ಇದ್ದೆ ಇವಾಗ 200 ತೆಗೆದಿರೋರು ಒಂದೇ ಸಲ 600 ಕ್ರಾಸ್ ಮಾಡ್ತಾರೆ ಅಂದ್ರೆ ರೈಟ್ ವೇ ಆಫ್ ಎಜುಕೇಶನ್ ಇಂಪಾರ್ಟೆಂಟ್ ಇರುತ್ತೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ನಮಗೆ. ಇನ್ನೊಂದು ನೀಟ್ ಮತ್ತೆ CET ಅಂದಾಗ ಎಷ್ಟೇ ಬ್ರಿಲಿಯಂಟ್ ಸ್ಟೂಡೆಂಟ್ ಇದ್ರು ಒಂದು ಸ್ವಲ್ಪ ಆತ್ಮವಿಶ್ವಾಸ ಕುಗ್ಗುತ್ತೆ, ಅವರಿಗೆ ಭಯ ಪಡ್ತಾರೆ ಅನ್ನುವಂಥದ್ದಿರುತ್ತೆ. ಅದನ್ನ ಹೇಗೆ ಟ್ಯಾಕಲ್ ಮಾಡ್ತೀರಾ ನೀವು? ಅದು ಬಂದ್ಬಿಟ್ಟು ಮೇಡಮ್, ಇವರು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್ ಪ್ರದೀಪ್ ಈಶ್ವರ್ ಸರ್ ಇದಿಲ್ಲ, ಈಸ್ ದ ಬೆಸ್ಟ್ ಮೋಟಿವೇಶ್ನಲ್ ಸ್ಪೀಕರ್. ನಮಗೆಲ್ಲರಿಗೂ ಗೊತ್ತಿರೋಂಥದ್ದೇ. ಆತ್ಮಸ್ಥೈರ್ಯ ತುಂಬೋದ್ರಲ್ಲಾಗಲಿ, ಮಾರಲ್ ಸಪೋರ್ಟ್ ಕೊಡೋದ್ರಲ್ಲಾಗಲಿ ಮಕ್ಕಳಿಗೆ ಯಾವಾಗಲೂ ಅವರು ಆಲ್ಮೋಸ್ಟು ಲಾಸ್ಟ್ ಇಂದನೇ MLA ಆದಮೇಲೆ ಆದರೂ ಕೂಡ ಅವರು ಕ್ಲಾಸಸ್ಗಳನ್ನ ಮಿಸ್ ಮಾಡ್ಕೊಳ್ಳಿಲ್ಲ. ಅವ್ರಿಗೆ ಯಾವಾಗ ಫ್ರೀ ಅಂತ ಅನಿಸುತ್ತೋ ಆವಾಗವಾಗ ಕ್ಯಾಂಪಸ್ಗಳಿಗೆ ಹೋಗಿ ಮಕ್ಕಳುಗಳಿಗೆ ಮೋಟಿವೇಟ್ ಮಾಡಿ ಅವರು ಏನಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ, ಅವ್ರ ಗೋಲ್ ಏನು, ಅವರ ತಂದೆ ತಾಯಿಗಳ ಶ್ರಮ ಏನು, ಅವರು ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ತುಂಬ ಮಾರಲ್ ಸಪೋರ್ಟು, ಮೋಟಿವೇಶನ್ನು ಎಲ್ಲನೂ ನಮ್ಮ ಸರ್ರು ಅಂದರೆ ಅವಾಗವಾಗ ಫ್ರೀಕ್ವೆಂಟಾಗಿ ಹೋಗಿ ಮಕ್ಕಳಿಗೆ ಮಾತಾಡ್ತಿರೋದ್ರಿಂದ ಆತ್ಮಸ್ಥೈರ್ಯ ತುಂಬೋದ್ರಿಂದ ಅವ್ರ ಗೋಲನ್ನು ರೀಚ್ ಆಗ್ತಾನೆ ಇದ್ದಾರೆ ಮ್ಯಾಮ್. ಅದು ಒಂದು. ಮತ್ತು ಇಲ್ಲಿ ಅದು ಹಾಗೆ ಒಂದು ಮಕ್ಕಳು ಮನೆಯಿಂದ ಆಚೆ ಇದ್ದೀವಿ ಅಂತ ಫೀಲ್ ಬರಬಾರ್ದು ಅನ್ನೋ ಉದ್ದೇಶಕ್ಕೇ ಇಲ್ಲಿ ಹೆಂಗಾಗುತ್ತೆ ಅಂತಂದರೆ, ಪರಿಶ್ರಮ ನೀಟ್ ಅಕಾಡೆಮಿ ಅನ್ನೋದು ಎರಡನೇ ಮನೆ ಥರ ಅಂತಂದರೆ ಮನೇಲಿ ಹೇಗೆ ಅವರು ಕಂಫರ್ಟೇಬಲ್ ಆಗಿರ್ತಾರೆ. ಇವತ್ತು ಹಬ್ಬ ಇರುತ್ತೆ ಅಂದ್ಕೊಳ್ಳಿ, ಹಬ್ಬ ಇದ್ದಾಗ ಆ ಮಕ್ಕಳಿಗೆ ಅನಿಸ್ಬಾರ್ದು ಸಡನ್ನಾಗಿ ನಾನು ಮನೇಲಿದ್ದರೆ ನಮ್ಮಮ್ಮ ಈ ಸ್ವೀಟ್ ಮಾಡ್ತಿದ್ರು ಇಲ್ಲಿ ಮಾಡಲಿಲ್ಲ ಅಂತ ಅನಿಸ್ಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಹಬ್ಬ ಹರಿದಿನಗಳಿಗೆ 5-6 ಸ್ವೀಟ್ಗಳನ್ನು ಆ್ಯಡ್ ಆಗುತ್ತೆ. ರೆಗ್ಯುಲರ್ ಆಗಿಯೇ ಏನಾಗುತ್ತೆ, ನಮ್ಮದೇ ಸೆಂಟ್ರಲೈಸ್ಡ್ ಕಿಚನ್ ಇದೆ. ಈ ಲಂಚು ಮತ್ತು ಡಿನ್ನರ್ಗೆ 15-16 ಐಟಮು ರೆಡಿ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಈಗ ನಾವು ಅದು ಎಲ್ಲನೂ ಓವರ್ಕಮ್ ಮಾಡಬೇಕು. ಮಕ್ಕಳು ಮನೆಯಿಂದ ಆಚೆ ಇದ್ದೀವಿ ಅನ್ನೋ ಫೀಲ್ ಬರಬಾರ್ದು. ಕಂಫರ್ಟೇಬಲ್ ಆಗಿ ಇದ್ದಾಗ ಮಾತ್ರ ಅವರಿಲ್ಲಿ ಇದ್ದು ಚೆನ್ನಾಗಿ ಓದೋಕ್ಕೆ ಸಾಧ್ಯ ಅಂತೇಳಿನೇ ನಾವು ಯಾವ ಮೆಸ್ಸುಗಳ ಜೊತೆ ಆಗಲಿ ಟೈಅಪ್ ಆಗೋಕ್ಕೆ ಹೋಗಲಿಲ್ಲ. ಈ ಮೆಸ್ಸುಗಳ ಜೊತೆ ಟೈಅಪ್ ಆಗಿಬಿಟ್ರೆ ಏನಾಗುತ್ತೆ, ಅಲ್ಲಿ ಫಸ್ಟ್ 1 or 2 months ಚೆನ್ನಾಗಿ ಫುಡ್ ಕೊಡ್ತಾರೆ. ಅದಾದಮೇಲೆ ಮಕ್ಕಳಿಗೆ ಫುಡ್ಡು ಸಪ್ಲೈ ಸರಿಯಾಗಿ ಆಗಲಿಲ್ಲ ಅಂತಂತಂದರೆ, ಪ್ರೋಟೀನು ಕರೆಕ್ಟಾಗಿ ಬಾಡಿಗೆ ಸಪ್ಲೈ ಆಗಲಿಲ್ಲ ಅಂದರೆ ಆ ಮಕ್ಕಳು ಆರೋಗ್ಯವಾಗಿ ಇರೋಕ್ಕಾಗಲ್ಲ. ಅಷ್ಟು ಲಾಂಗ್ ಜರ್ನಿ, ಹಸುವಿದ್ರೆ ವಿದ್ಯಾರ್ಜನೆ ತಲೆಗೆ ಹತ್ತೋದಿಲ್ಲ ಅಂತ. ಇದೇ ರೀತಿ ಪರಿಶ್ರಮ ನೀಟ್ ಅಕಾಡೆಮಿಯನ್ನ ಒಂದು ವರ ಅಂತ ಅಂದ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಅದೇ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಮನೆ. ಅವ್ರ ಸಪೋರ್ಟ್ ಇಲ್ಲ ಅಂದರೆ ಆಗಲ್ಲ. ಅದೇ ಅವ್ರ ಸಪೋರ್ಟು, ಪರಿಶ್ರಮ ಫುಲ್ ಟೀಮ್ ಸಪೋರ್ಟು, ಪ್ರದೀಪ್ ಈಶ್ವರ್ ಸರ್ ಲಾಸ್ಟಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ನಾನು ಫುಲ್ ರಿಸಲ್ಟ್ನ ಪರಿಶ್ರಮ ಟೀಮಿಗೆ ಡೆಡಿಕೇಟ್ ಮಾಡ್ತೀನಿ. ವಾಟ್ ಎವರ್ ದ ಮಾರ್ಕ್ಸ್ ಐ ಜಸ್ಟ್ ಡೆಡಿಕೇಟೆಡ್ ಟು ಪರಿಶ್ರಮ ಟೀಮ್ ಆ್ಯಂಡ್ ಪ್ರದೀಪ್ ಈಶ್ವರ್ ಸರ್ದು ತುಂಬಾ ಕಾಂಟ್ರಿಬ್ಯೂಷನ್ ಇದೆ. ಅವ್ರು ಬಂದು ಮೋಟಿವೇಶನ್ ಕೊಟ್ಟಂಗೆಲ್ಲ ಪ್ರತಿ ಟೈಮ್ ಗೂಸ್ ಬಂಪ್ಸ್ ಬಂದಂಗೆ ಆಗುತ್ತೆ. ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಪರಿಶ್ರಮ ಟೀಮ್ ಆ್ಯಂಡ್ ನಮ್ಮ ಪೇರೆಂಟ್ಸ್ದು ತುಂಬ ಸಹಕಾರ ಇದೆ. ಐ ರಿಯಲಿ ಥ್ಯಾಂಕ್ ದೆಮ್ ಟು. ಬಟ್ ಓವರಲಾಗಿ ಹೇಳ್ಬೇಕಂತಂದರೆ ಪರಿಶ್ರಮ ಅಂದರೆ ಶ್ರಮ ಒಳ್ಳೆ ಚೆನ್ನಾಗಿ ಇದಿದೆ. ಆಮೇಲೆ ಪ್ರದೀಪ್ ಸರ್ ಅವರು ಒಳ್ಳೆ ಒಂದು ಶ್ರಮ ವಹಿಸಿ ಇದು ಮಾಡಿದ್ದಾರೆ. ಒಳ್ಳೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಒಂದು ಭವಿಷ್ಯವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಒಂದಿದ್ದಾರೆ. ಎಲ್ಲದಕ್ಕಿಂತಲೂ ನಮ್ಮ ಜಿನ್ಸನ್ ಸರು, ಬಸವರಾಜ್ ಸರು ಮತ್ತು ಇವರು ನಮ್ಮೆಲ್ಲ ಕೋರ್ಡಿನೇಟರ್ ಸರ್, ಅವ್ರ ಹೆಸರು ಗೊತ್ತಿಲ್ಲ, ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀವಿ ಸರ್. ಹೇಳ್ಬೇಕಂದ್ರೆ ಅವರು ಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿಯ ಸ್ಟೂಡೆಂಟ್ಸ್ ನಮ್ಮ ಸ್ಟುಡಿಯೋದಲ್ಲೂ ಕೂಡ ಇದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಆದ್ಯಾ ಹೆಗ್ಡೆ ನಮ್ಮ ಜೊತೆಗಿದ್ದಾರೆ. ಕಂಗ್ರಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಹೇಗೆ ಇಷ್ಟು ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಯಿತು, ಹೇಗೆ ಪರಿಶ್ರಮ ನಿಮ್ಗೆ ಹೆಲ್ಪ್ ಆಯಿತು ಅಂತ? ಫಸ್ಟ್ ಆಫ್ ಆಲ್ ನಮಸ್ತೆ, ನನ್ನ ಹೆಸರು ಆದ್ಯಾ ಹೆಗ್ಡೆ ಅಂತ. ನನ್ನ ಸ್ಕೋರ್ ಈ ವರ್ಷ ಬಂದುಬಿಟ್ಟು 690 ಬಂದಿದೆ ಔಟ್ ಆಫ್ 720 ಮಾರ್ಕ್ಸ್.
ಆ್ಯಂಡ್ ಲಾಸ್ಟ್ ಇಯರ್ ನನ್ನ ಸ್ಕೋರು 512 ಇತ್ತು. ಸೊ ನಾನು ಪರಿಶ್ರಮ ನೀಟ್ ಅಕಾಡೆಮಿ ಬಗ್ಗೆ ಕೇಳಿದಾಗ ಅಪ್ಪ ಅಮ್ಮನೂ ಸಜೆಸ್ಟ್ ಮಾಡಿದ್ರು, ಡ್ರಾಪ್ ತಗೋ, ಇನ್ನೊಂದು ಟ್ರೈ ಕೊಡು, ಏನು ತೊಂದರೆ ಇಲ್ಲ ಅದರಲ್ಲಿ ಅಂತ ಅಂದ್ಬಿಟ್ಟು ಪೇರೆಂಟ್ಸ್ ಸಪೋರ್ಟಿಂದಾಗಿ ನಾನು ಪರಿಶ್ರಮ ನೀಟ್ ಅಕಾಡೆಮಿ ಜಾಯ್ನ್ ಆದೆ. ಇಲ್ಲಿ ರಿವಿಷನ್ ಪ್ರೋಗ್ರಾಮ್ ಎಸ್ಪೆಷಲಿ ತುಂಬ ಹೆಲ್ಪ್ ಆಯಿತು. ತುಂಬ ಸಿಸ್ಟಮ್ಯಾಟಿಕ್ ಆಗಿ ರಿವಿಷನ್ ಮಾಡಿಸ್ತಾರೆ. ಚಾಪ್ಟರ್ ವೈಸ್ ಟೆಸ್ಟ್ ಇರುತ್ತೆ. ಟೆಸ್ಟ್ ಸೀರೀಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಫ್ಯಾಕಲ್ಟಿ, ಟೀಚಿಂಗ್ ಆಸ್ ವೆಲ್ ಎಸ್ ನಾನ್ ಟೀಚಿಂಗ್ ಫ್ಯಾಕಲ್ಟಿ ತುಂಬ ಹೆಲ್ಪ್ ಮಾಡ್ತಾರೆ. ವಾರ್ಡನ್ಸ್ ತುಂಬ ಚೆನ್ನಾಗಿದ್ದಾರೆ. ಫುಡ್ ಈಸ್ ಗುಡ್. ಅದಾದಮೇಲೆ ಪ್ರದೀಪ್ ಸರ್ದು ಮೋಟಿವೇಶನ್ ಅಂತೂ ಇದ್ದೇ ಇದೆ. ನಮಗೆ ತುಂಬ ಸತಿ ಬರ್ತಾ ಇದ್ರು ಕ್ಯಾಂಪಸ್ಗೆ ವಿಚಾರಿಸೋಕ್ಕೆ, ಹೇಗೆ ಓದ್ತಿದ್ದೀರಾ ಹೇಗೆ ಅಂತ ಅಂದ್ಬಿಟ್ಟು ಮೋಟಿವೇಟ್ ಮಾಡ್ತಾಯಿದ್ರು ತುಂಬಾ. ನಮಗೆ ಇನ್ನೂ ಜೋಶ್ ಬರ್ತಾಯಿತ್ತು ಓದೋದಕ್ಕೆ. ಅದಾದಮೇಲೆ ನಾವು ಡ್ರಾಪರ್ಸ್ ಆಗಿರೋದಕ್ಕೆ ನಮಗೆ ಡ್ರಾಪರ್ಸ್ಗೆ ಅಂತಲೇ ಸೆಪರೇಟ್ ಕ್ಯಾಂಪಸ್ ಅಥವಾ ಸೆಪರೇಟ್ ಇನ್ಸ್ಟಿಟ್ಯೂಷನ್ ಅಂತ ಇರಲಿಲ್ಲ ಮುಂಚೆ. ಪರಿಶ್ರಮ ಇದ್ರ ಲೆಕ್ಕದಲ್ಲಿ ಯುನೀಕ್. ಅಂದರೆ ಡ್ರಾಪರ್ಸ್ಗೆ ಅಂತಲೇ ಸೆಪರೇಟ್ ಇದು ಕೊಡ್ತಾರೆ, ಕೋಚಿಂಗ್ ಕೊಡ್ತಾರೆ ಲಾಂಗ್ ಟರ್ಮ್ ಅಂತ ಅಂದ್ಬಿಟ್ಟು. ಮತ್ತು ಡ್ರಾಪರ್ಸ್ ಅಂತ ಅಂದರೆ ಜನರು ಒಂದು ನಂಬಿಕೆ ಇರುತ್ತೆ, ಓಕೆ ಇವರು ಡ್ರಾಪರ್ಸು ಅಂತ ಅಂದ್ಬಿಟ್ಟು. ಇಲ್ಲಿ ಹಾಗಿಲ್ಲ, ತುಂಬ ಮೋಟಿವೇಶನ್ ಕೊಡ್ತಾರೆ, ತುಂಬ ಹೆಲ್ಪ್ ಆಯಿತು ಅದಕ್ಕೆ. ಸೊ ಹರ್ಷಿತ್, ಎವ್ರಿ ಡೇ ಟೆಕ್ಸ್ಟ್ನ ಕಂಡಕ್ಟ್ ಮಾಡ್ತಾರಂತೆ, ಅದು ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತ ನಿಮಗೆ? ನಮಗೆ ಡೈಲಿ ಟೆಸ್ಟ್ ಬರಿತೀವಿ ನಾವು ಮಾರ್ನಿಂಗ್ ಟೈಮಲ್ಲಿ. ಅದು ಟೈಮ್ ಮ್ಯಾನೇಜ್ಮೆಂಟ್ನ ಸಖತ್ ಇಂಪ್ರೂವ್ ಮಾಡುತ್ತೆ. ಅಲ್ಲಿ ಎಕ್ಸಾಮಲ್ಲಿ ಹೋಗಿ ಟೆನ್ಷನ್ ಆಗುತ್ತೆ. ಎಕ್ಸಾಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಮ್ಯಾನೇಜ್ಮೆಂಟ್. ಕರೆಕ್ಟ್. ಅದನ್ನು ಡೈಲಿ ಬರ್ದು ನಾವು ಇಂಪ್ರೂವೈಸ್ ಮಾಡಿ ಟೈಮ್ ಮ್ಯಾನೇಜ್ಮೆಂಟ್, ಪರಿಶ್ರಮ ಯಾವುದೇ ಸ್ಟೂಡೆಂಟ್ ಆಗಲಿ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಪ್ರಾಬ್ಲಮ್ ಉಂಟಾಗಲ್ಲ ಈ ಡೈಲಿ ಟೆಸ್ಟ್ ಬರೆಯೋದ್ರಿಂದ. ಅದರಿಂದ ಸಖತ್ ಹೆಲ್ಪ್ ಆಗುತ್ತೆ ಮ್ಯಾಮ್. ಆಮೇಲೆ ವೀಕ್ಲಿ ಟೆಸ್ಟ್ ಇರ್ತಾಯಿತ್ತು, ಎಂಡಿಂಗಲ್ಲಿ ಡೈಲಿ ಟೆಸ್ಟು 720 ಮಾರ್ಕ್ಸಿಗೆ ಬರ್ತಾಯಿದ್ವಿ. ಅದು ಸಖತ್ ಹೆಲ್ಪ್ ಆಯಿತು. ಬರಿತಾ ಎಷ್ಟು ಯೂಸ್ ಆಯಿತು ಅಂದರೆ ಎಕ್ಸಾಮ್ಸು, ಈ ಪರಿಶ್ರಮ ಎಕ್ಸಾಮಲ್ಲಿ ಏನು ಕ್ವಶನ್ಸ್ ಕೊಡ್ತಾಯಿದ್ರು, ನೆಕ್ಸ್ಟ್ ಮೇನ್ ನೀಟ್ ಎಕ್ಸಾಮಲ್ಲೂ ಅದೇ ಥರ ಕ್ವಶನ್ಸ್ ಬಂದು ಸಿಮಿಲರ್ ಕ್ವಶನ್ಸು. ಅಂದರೆ ಮ್ಯಾಕ್ಸಿಮಮ್ ಪೇಪರ್ ಪ್ರಿಪ್ರೇಷನ್ ಯೂಸ್ ಆಗಿದೆ. ಎಸ್ ಮ್ಯಾಮ್. ಪರಿಶ್ರಮ ಟೈಮ್ ಟೇಬಲ್ ಏನಿದೆ ಮ್ಯಾಮ್, ಅದು ಒನ್ ಆಫ್ ದಿ ಬೆಸ್ಟ್ ಟೈಮ್ ಟೇಬಲ್. ಬೇರೆ ಯಾವ ಅಕಾಡೆಮಿಯಲ್ಲೂ ಆ ಥರ ಕೂರಿಸಿ ಓದಿಸಲ್ಲ. ಸ್ಟಡಿ ಅವರ್ಸ್ ಸಖತ್ತು ಎಫೆಕ್ಟಿವ್ ಇರುತ್ತೆ. ಕ್ಲಾಸಸ್ ಟೈಮ್ ಆದಮೇಲೆ ಸ್ಟಡಿ ಅವರ್ಸ್ ಅಂತ ಇರ್ತಾರೆ, ಅಲ್ಲಿ ಟೀಚರ್ಸ್ ಇರ್ತಾರೆ, ಯಾವುದೇ ಡೌಟ್ ಇದ್ದರೂ ಏನೇ ಇದ್ದರೂ ಕೇಳ್ಬೋದು. ಆಮೇಲೆ ಟೀಚರ್ಸು, ವಾರ್ಡನ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಯಾವುದೇ ಒಂಚೂರು ಹೆಲ್ತ್ ಅಪ್ಸೆಟ್ ಆದರೂ ಹಾಸ್ಪಿಟಲ್ ಫೆಸಿಲಿಟಿ ಇರುತ್ತೆ, ವೆಹಿಕಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇದು ಮಾಡಿ ತೋರಿಸ್ತಾರೆ. ಆಮೇಲೆ ಯಾವುದೇ ಥರ ನಾವು ಡಿಪ್ರೆಸ್ ಆದ್ರೂ ವಾರ್ಡನ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಪ್ರದೀಪ್ ಸರ್ ಬರ್ತಾ ಇರ್ತಾರೆ, ಅವರೇ ಬ್ಯಾಕ್ ಬೋನು ನಮಗೆ. ಅವ್ರು ಬಂತು ಅಂತಂದರೆ, ಅವ್ರು ಬಂದರೆ ಎನರ್ಜಿ ಬರುತ್ತೆ. ಅಂದರೆ ಅವರು ಮಾತಾಡೋ ವರ್ಡ್ಸಲ್ಲಿ ಮೋಟಿವೇಟ್ ಮಾಡಿ ಎಲ್ಲರನ್ನೂ ಹುರಿದುಂಬಿಸ್ತಾರೆ. ನೆಕ್ಸ್ಟು ಟೀಚಿಂಗ್ ಬಗ್ಗೆ ಮಾತಾಡೋಂಗಿಲ್ಲ, ನಮ್ಮ ನೆಕ್ಸ್ಟ್ ಲೆವೆಲ್ ಕೋಚಿಂಗ್ ಕೊಡ್ತಾರೆ. ಆದರೆ ಯಾವುದೇ ಈ ಅಕಾಡೆಮಿಯಲ್ಲೂ ಈ ಥರ ಟೀಚಿಂಗು ಕರೆಕ್ಟ್, ನಮಗೆ ಅದು ರಿಸಲ್ಟಲ್ಲೇ ಕಾಣಿಸುತ್ತೆ ಅಂತ. ಪ್ರೇಕ್ಷಾ, ಪೋಷಕರು ಹ್ಯಾಪಿ, ನೀವು ಹ್ಯಾಪಿನಾ? ಹೌದು, ತುಂಬ ಹ್ಯಾಪಿ. ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟ್ ನನ್ನ ಸ್ಕೋರ್ ಇಂಪ್ರೂವೈಸೇಷನ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಲಾಸ್ಟ್ ಇಯರ್ ಸ್ಕೋರ್ ಬಂದು 241, ಈ ಸಲ ಸ್ಕೋರ್ ಬಂದು 665. ಲೈಕ್ ಆಲ್ಮೋಸ್ಟ್ 450 ಮಾರ್ಕ್ಸ್ ಇಂಪ್ರೂವೈಸೇಷನ್ ಆ್ಯಂಡ್ ಆಲ್ ದಿ ಕ್ರೆಡಿಟ್ ಗೋಸ್ ಟು ಪರಿಶ್ರಮ. ನನಗೆ ಐಡಿಯಾನೂ ಇರಲಿಲ್ಲ ನೀಟ್ ಬಗ್ಗೆ. ಅದೇ ಡಾಕ್ಟರ್ ಆಗಬೇಕು ಅಂತ ಚಿಕ್ಕದಿಂದಾನೂ ಆಸೆ ಇತ್ತು. ಏನು ಮಾಡಬೇಕು ಅಂತ ಏನು ಗೊತ್ತಿರಲಿಲ್ಲ. ಅಡ್ಮಿಷನ್ ಆದೆ, ಪರಿಶ್ರಮಗೆ ಬಂದು ಫಸ್ಟ್ ಫೇಸ್ಗೆ ಸೇರಿಕೊಂಡೆ. ಪ್ರತಿಯೊಂದು ಟೆಸ್ಟ್ ಸೀರೀಸು ಅಟೆಂಡ್ ಮಾಡಿದೆ, ಎಲ್ಲ ಎಫೆಕ್ಟಿವ್ ಆಗಿತ್ತು. ಬೆಳಿಗ್ಗೆ ಸ್ಟಡಿ ಅವರ್ಸ್ ಆಗಲಿ, ಪ್ರತಿಯೊಂದು ಟೀಚಿಂಗ್ ಆಗಲಿ, ಊಟದ ಬಗ್ಗೆ ಹೇಳಬೇಕು ಅಂದರೆ ಮನೆಗೆ ಹೋಗಿ ಹೇಳ್ತಾ ಇದ್ದೆ, ಅಮ್ಮ ನಾನು ಪರಿಶ್ರಮ ಊಟನ ಮಿಸ್ ಮಾಡ್ಕೊತಾ ಇದ್ದೀನಿ ಅಮ್ಮ, ಆ ವೆರೈಟಿ ಇಲ್ಲ ಅಮ್ಮ, ಇಲ್ಲಿ ಸ್ನ್ಯಾಕ್ಸ್ ಕೊಡಿ ಅಂತ ಹೇಳ್ತಾ ಇದ್ದೆ. ಅಷ್ಟು ಚೆನ್ನಾಗಿದೆ ಮನೆ ಊಟ ಅಂದರೆ ಗೊತ್ತಲ್ವಾ ಎಲ್ಲರೂ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕಿಂತ ಚೆನ್ನಾಗಿ ಅನಿಸಿದ್ದು ನನಗೆ ಪರಿಶ್ರಮ ಊಟ. ಫಸ್ಟ್ ಟೈಮ್ ನಂಗೆ ಹಾಸ್ಟೆಲ್ ಇಷ್ಟ ಆಗಿದ್ದು ಪರಿಶ್ರಮ. ಅಷ್ಟು ಖುಷಿ ಆಯಿತು. ಇನ್ನು ಯಾವುದೇ ಒಂದು ಡೌಟ್ ಸಾಲ್ವಿಂಗ್ ಆಗಿರಲಿ, ಪ್ರತಿಯೊಂದು ಡೌಟೂ ನೀಟಾಗಿ ಕ್ಲಿಯರ್ ಮಾಡಿಕೊಡ್ತಾರೆ. ಯಾವುದೇ ಒಂದು ಡೌಟ್ನ ಕ್ಯಾರಿ ಮಾಡಿದರೆ ಅದು ಬಿಗ್ ಮಿಸ್ಟೇಕ್ ನಮ್ಮ ಜರ್ನಿಯಲ್ಲಿ. ಅದಕ್ಕೆ ಪ್ರತಿಯೊಂದು ಡೌಟ್ನೂ ಅಲ್ಲೇ ಕ್ಲಿಯರ್ ಮಾಡಿಕೊಂಡು ಮುಂದುವರಿಯೋ ಥರ ಎಲ್ಲರೂ ಕಾಳಜಿ ವಹಿಸ್ತಾರೆ. ಇನ್ನು ವಾರ್ಡನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ಓದ್ತಾ ಇದ್ದಾರಾ ಇಲ್ವಾ ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಎಷ್ಟೋ ಬಾರಿ ಹನುಮಂತ್ ಅವರೇ, ಈ ಪೋಷಕರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಇದರಿಂದ ಏನು ಲಾಭ ಪಡಿಬೋದು ಮಕ್ಕಳು ಅಂತ. ಮಕ್ಕಳಿಗೊಂದು ಕ್ಲಿಯರ್ ಪಿಕ್ಚರ್ ಇರುತ್ತೆ, ಇದು ನನಗೆ ಖಂಡಿತ ಹೆಲ್ಪ್ ಆಗುತ್ತೆ ಪರಿಶ್ರಮ ಅನ್ನೋದಾಗಿ. ಸೊ ಇಲ್ಲಿ ಪೋಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ, ಜಾಯಿನ್ ಆಗಬೇಕು ಅಂತ ಇರುವಂಥ ವಿದ್ಯಾರ್ಥಿಗಳ ಪೋಷಕರಿಗೆ?
ಪೋಷಕರಿಗೆ ಅಂದರೆ ನಾವು ಆ್ಯಸ್ ಎ ಪೇರೆಂಟು ಆ್ಯಸ್ ಎ ಸ್ಟೂಡೆಂಟು ಪ್ರದೀಪ್ ಸರ್ ನಾವು ಎಲ್ಲ ಅಂದರೆ ಟೀಮ್ ಅಡ್ಮಿನಿಸ್ಟ್ರೇಟಿವ್ ಟೀಮ್ ಏನಿದ್ವೋ ನಾವು ಡಿಸ್ಕಸ್ ಮಾಡಿದ್ದಿದೆ. ಅಂದರೆ ಒಂದು ಪೇರೆಂಟು ಇಲ್ಲಿ ಸೇರಿಸ್ಬೇಕಂದ್ರೂ ಒಂದು ಸ್ಟೂಡೆಂಟ್ ಇಲ್ಲಿ ಬಂದ ಮೇಲೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕಂದ್ರೆ ಏನೇನು ಸ್ಟೆಪ್ಸ್ ತೊಗೋಬೇಕು ಅಂದರೆ ಅವ್ರಿಗೊಂದು ಅಲ್ಲಿ ಅಂದರೆ ಅವ್ರಿಗೆ ಏನೇ ಮಾರ್ಕ್ಸ್ ಬಂದಿರ್ಬೋದು ಅದನ್ನೇ ಅಲ್ಲಿಂದ ತುಂಬ ಚೆನ್ನಾಗಿ ಮಾಡಬೇಕಂದ್ರೆ ಅವ್ರ ಎಬಿಲಿಟಿನ ಐಡೆಂಟಿಫೈ ಮಾಡಬೇಕು ಫಸ್ಟು. ಅದಕ್ಕೆ ನಾವೇನು ಮಾಡ್ತೀವಿ, ಸ್ವಲ್ಪ ದಿನ ಅವರು ಅಂದರೆ ಅರೌಂಡು ಒಂದು 4-5 ಟೆಸ್ಟ್ ತನಕ ಕೂಡ ನಾವು ಏನು ಮಾತಾಡಲ್ಲ. ಅಲ್ಲೇನು ಮಾರ್ಕ್ಸ್ ತೆಗಿತಾರೋ ಅವ್ರು ತೆಗಿತಾರೆ. ನಮ್ಮ ಟೀಚಿಂಗ್ ನಾವು ಬೆಸ್ಟ್ ಟೀಚಿಂಗ್ ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಅದರಲ್ಲಿ ಏನು ತೆಗಿತಾರೆ ನೋಡ್ತೀವಿ. ಮುಂಚೆ ಮಾರ್ಕ್ಸ್ ಏನು ನೋಡಲ್ಲ, ಇಲ್ಲಿ ಬಂದ ಮೇಲೆ ಏನು ಪರ್ಫಾರ್ಮ್ ಮಾಡ್ತಾರೆ ನೋಡ್ತೀವಿ. ಅಲ್ಲಿಂದ ಅವರು ಫಿಸಿಕ್ಸಲ್ಲಿ ಕಡಿಮೆ ಆಯಿತಾ, ಕೆಮಿಸ್ಟ್ರಿಯಲ್ಲಿ ಕಡಿಮೆ. ನಮ್ಮಲ್ಲಿ ಸಾಫ್ಟ್ವೇರ್ ಇದೆ. ಈ ಸಾಫ್ಟ್ವೇರ್ ಏನು ಮಾಡುತ್ತಂದರೆ ಪ್ರತಿಯೊಬ್ಬರನ್ನು ಇಂಡಿವಿಜುವಲ್ ಅಂದರೆ ಪ್ರತಿ ಕ್ವಶ್ನು ಮಾನಿಟರ್ ಮಾಡ್ತೀವಿ ನಾವು. ಅವರು ಯಾವ ಕ್ವಶ್ನ್ ತಪ್ಪು ಮಾಡಿದ್ದಾರೆ, ಯಾಕೆ ತಪ್ಪು ಮಾಡಿದ್ದಾರೆ, ಮಕ್ಳಿಗೆ ಹೇಳ್ತೀವಿ ನಾವು. ಎರರ್ ಅನಾಲಿಸಿಸ್ ಅಂತ ಒಂದು ಸೆಪ್ರೇಟ್ ಬುಕ್ ಇಡ್ಸಿದ್ದೀವಿ. ಅದರಲ್ಲಿ ಬರೀರಿ ಈ ಒಂದು ಮಿಸ್ಟೇಕ್ ಯಾಕಾಯಿತು, ಇನ್ನು ಮುಂದೆ ಈ ಮಿಸ್ಟೇಕ್ ಆಗಬಾರ್ದು ಅಂದರೆ ಏನು ಮಾಡಬೇಕು. ಅದಕ್ಕೆ ನಾವು ನೆಕ್ಸ್ಟ್ ಟೀಚರ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದನ್ನ ಇಯರ್ ಬೈ ಇಯರ್ ಇಂಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಇಯರ್ ಇನ್ನೂ ನೆಕ್ಸ್ಟ್ ಲೆವೆಲ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅವರು ಅಂದರೆ ಎಲ್ಲರೂ ಮಿಸ್ಟೇಕ್ಸ್ ಮಾಡ್ತಾರೆ ಯಾವುದೇ ಸಬ್ಜೆಕ್ಟ್ ಕಲಿಬೇಕಾದ್ರೆ. ಆ ಮಿಸ್ಟೇಕ್ಸ್ನ ತಿದ್ದುಕೊಳ್ಳೋ ಒಂದು ವ್ಯವಸ್ಥೆ ಬೇಕು, ಅದು ನಮ್ಮಲ್ಲಿದೆ. ಹಾಗೆ ಎವ್ರಿ ಡೇ ಟೆಸ್ಟ್ ಮಾಡಿದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಈಗ ಸಬ್ಜೆಕ್ಟ್ ತಿಳ್ಕೊತಾರೆ, ಪಾಠ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ನೆಕ್ಸ್ಟ್ ಏನಾಗುತ್ತೆ ಮಿಸ್ಟೇಕ್ ಸರಿ ಮಾಡ್ಕೊಳ್ಳೋದ್ರ ಜೊತೆಗೆ ಏನಾಗಬೇಕು, ಅವರಿಗೆ ಟೆಸ್ಟ್ಗಳು ನಂಬರ್ ಆಫ್ ಟೆಸ್ಟ್ಗಳು ಮಾಡಿದಾಗ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗಬೇಕು. ಕಾಂಪಿಟೇಟಿವ್ ಅಲ್ಲಿ ಏನಾಗುತ್ತೆ ಪ್ರೆಷರ್ ಇರುತ್ತೆ. ಅದಕ್ಕೆ 40 ಕ್ವಶನ್ಸ್ನೇ 30 ಮಿನಿಟ್ಸಲ್ಲೇ ಎವ್ರಿ ಡೇ ಬರೆಸ್ತೀವಿ. ಹಾಗೆ 2.5 ಅವರ್ಸಲ್ಲೇ ನಾವು 720 ಮಾರ್ಕ್ಸ್ಗೆ ಪೇಪರ್ನೇ ಬರ್ಸಿದ್ವಿ. ನೀಟಲ್ಲಿರೋದು 3 hours 20 minutes. ನಾವಿಲ್ಲಿ ಮಾಡೋದು 2.5 ಅವರ್ಸಲ್ಲೇ ಬರೆಸ್ತೀವಿ. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಆಟೋಮೆಟಿಕ್ ಗೊತ್ತಾಗುತ್ತೆ. ಹಾಗೆ ಮಿಸ್ಟೇಕ್ಸ್ ಮಾಡಿದ್ರೆ ಹೇಗೆ ತಿದ್ಕೋಬೇಕು ಗೊತ್ತಾಗುತ್ತೆ. ಹಾಗೆ ನಾವು 6 hours ಟೀಚ್ ಮಾಡ್ತೀವಿ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಬಾಟ್ನಿ ಮತ್ತು ಜುವಾಲಜಿ 6 hours. ಅದಕ್ಕೆ ಮತ್ತೆ ಏನು ಮಾಡ್ತೀವಿ ಅಂದರೆ 6 periods. ಅದಕ್ಕೆ ಸ್ಟಡಿ ಅವರ್ ಅಂತ ಇರುತ್ತೆ, ಅದು ವರ್ಕ್ ಸೆಷನ್ ಅಂತ ಇರುತ್ತೆ. ಅಲ್ಲೂ ಟೀಚರ್ಸ್ ಅವೈಲಬಿಲಿಟಿ ಇರ್ತಾರೆ. ಮಾರ್ನಿಂಗ್ 6 o'clock ಇಂದ ನೈಟ್ 8:40 ತನಕ ಟೀಚರ್ಸ್ ಅವೈಲಬಿಲಿಟಿ ಇರ್ತಾರೆ. ಮಕ್ಕಳಲ್ಲಿ ಡೌಟ್ ಬರ್ಬೋದು, ಬಟ್ ಎಲ್ಲಾ ಮಕ್ಕಳ ಮನಸ್ಥಿತಿ ಒಂದೇ ರೀತಿ ಇರೋದಿಲ್ಲ. ಕೆಲವೊಂದು ಮಕ್ಕಳು ಧೈರ್ಯವಾಗಿ ಕೇಳ್ಬಿಡ್ತಾರೆ ಕ್ಲಾಸ್ ರೂಮ್ ಅಲ್ಲಿ, ಇದು ನನ್ನ ಡೌಟ್, ಇದನ್ನು ವಿವರಿಸಿ ಅಂತ. ಕೆಲವು ಮಕ್ಕಳು ಕೇಳುವಂತ ಧೈರ್ಯನೇ ಮಾಡೋದಿಲ್ಲ. ಅಂತವ್ರನ್ನ ನೋಟಿಫೈ ಮಾಡ್ತೀರಾ ನೀವು, ಈ ಮಕ್ಕಳಿಗೆ ಒಂದು ವಿಶೇಷ ಗಮನ ಕೊಡಬೇಕಾಗುತ್ತೆ ನಾವು ಅನ್ನೋದಾಗಿ? ಸರ್ ಹೇಳ್ತಿದ್ದಂಗೆ ನಮ್ಮ ಹತ್ರ ಒಂದು ಸಾಫ್ಟ್ವೇರ್ ಇದೆ ಅಂತ ಹೇಳಿದ್ವಲ್ಲ, ಎಲ್ಲರದು ರಿಪೋರ್ಟು ನಾವು ಡೌನ್ಲೋಡ್ ಮಾಡಿಕೊಂಡು ಅಬ್ಸರ್ವೇಷನಲ್ಲಿ ಇರ್ತಾರೆ ಎಲ್ಲ ಮಕ್ಕಳು. ಆಯಾ ಚಾಪ್ಟ್ರು ಆಯಾ ಟಾಪಿಕ್ ಮೇಲೆ ಯಾರ್ಯಾರು ರಾಂಗ್ ಮಾಡಿಬಿಟ್ಟಿದ್ದಾರೆ ಆ ಕ್ವಶನ್ಸು, ನೆಕ್ಸ್ಟ್ ಡೇ ಅದು ಕ್ವಶನ್ ಪೇಪರ್ ಡಿಸ್ಕಷನ್ ಆಗುತ್ತೆ. ಅದಾದಮೇಲೆ ಒಬ್ಬರು ಟೀಚರ್ಗೆ ಒಂದು 15 ಮಕ್ಕಳನ್ನ ನಾವು ಅಡಾಪ್ಟಿಂಗ್ ಸಿಸ್ಟಮ್ ಅಂತ ಮಾಡಿಬಿಟ್ಟಿರ್ತೀವಿ. ಮೆಂಟರಿಂಗ್ ಅಂತ ಮಾಡ್ತಿರ್ತೀವಿ. ಅವರೇ ಆ 15 ಮಕ್ಕಳು, ಆ ಟೀಚರು ದೇ ಆರ್ ದ ರೆಸ್ಪಾನ್ಸಿಬಲ್ ಫಾರ್ ಎಂಟೈರ್ ಇಯರ್. ಅವ್ರಿಗೆ ಒಂದು 5-6 ಕೌನ್ಸಿಲಿಂಗ್ ಸೆಷನ್ ಆಗುತ್ತೆ ಆ ಮಕ್ಕಳಿಗೆ. ಪ್ರತಿ 1.5 ಮಂತಿಗೆ ಕೌನ್ಸಿಲಿಂಗ್ ಆಗೋದ್ರಿಂದ ಅವರು ಒಬ್ಬರು ಟೀಚರು ಒಂದು ಮಗುನ ಪದೇ ಕರೆದು ಮಾತಾಡೋದ್ರಿಂದ ದೇ ವಿಲ್ ಬಿಕಮ್ ಓಪನ್ ಅಪ್. ಅವ್ರದ್ದು ಏನೇ ಇದ್ರೂ ಆ ಸಬ್ಜೆಕ್ಟಲ್ಲಿ ಅಲ್ಲಿ ಏನೇ ಲ್ಯಾಗಿಂಗ್ ಆಗ್ತಿದ್ರು ದೇ ವಿಲ್ ಕ್ಲಿಯರ್ಲಿ ಇನ್ಫಾರ್ಮ್ ಟು ದ ಟೀಚರ್ಸ್. ಡೆಫಿನೆಟ್ಲಿ ಅದು ನಮ್ಮ ಹತ್ರ ಇದೆ ಆ ಸಿಸ್ಟಮು. ಸೊ ಹಾಗಾಗಿ ಯಾರು ಎಸಿಟೇಷನ್ ಮಾಡ್ಕೊಳ್ಳೋದಾಗಲಿ, ಹೇಗೆ ಕೇಳೋದು, ಶೈ ಆಗೋದಾಗಲಿ, ಮತ್ತೊಂದು ಆ ಥರ ಆಗೋದನ್ನ ಅವಾಯ್ಡ್ ಮಾಡಿದ್ವಿ ನಾವು. ಕೌನ್ಸಿಲಿಂಗ್ ಸಿಸ್ಟಮ್ ಅಂತ ಇಂಪ್ಲಿಮೆಂಟ್ ಮಾಡಿ ಆಲ್ಮೋಸ್ಟ್ ಒಂದು 6-7 ಕೌನ್ಸಿಲಿಂಗ್ ಆಗುತ್ತೆ. ಎವ್ರಿ 1.5 ಮಂತಿಗೆಲ್ಲ ಕೌನ್ಸಿಲಿಂಗ್ ಆಗ್ತಾ ಇರುತ್ತೆ. ರಿಪೋರ್ಟ್ ಕೂಡ ನಾವು ಪೇರೆಂಟ್ಸ್ಗೆ ಅಪ್ಲೋಡ್ ಮಾಡಿಬಿಡ್ತೀವಿ. ದೇ ಕ್ಯಾನ್ ಆಲ್ಸೋ ಡೌನ್ಲೋಡ್ ಇಟ್. ಇಲ್ಲಿ CET ನೀಟಲ್ಲಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟಿದ್ದೀರಾ. ವಾಟ್ ನೆಕ್ಸ್ಟ್ ಅಂತ ಕೇಳಿದ್ರೆ ಪರಿಶ್ರಮದ ಮುಂದಿನ ಹೆಜ್ಜೆ ಕೊನೆಯದಾಗಿ? ಅದೇ ನಾವು ಈ ಲಾಸ್ಟ್ ಇಯರ್ ಬೈ ಇಯರ್ ಏನು ಮಾಡಿದ್ವಿ, ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಮಾಡಿದ್ವಿ. ಸೊ ಈ ವರ್ಷ ನಾವು ಈಗ ಎಲ್ಲ ಹೇಳಿದ್ದಾರೆ ಇದರಲ್ಲೇ. ಸೊ ಅಂದರೆ ಈ ವರ್ಷ ನಮ್ಮ 697 ಹೈಯೆಸ್ಟ್ ಬಂದರೂ ಕೂಡ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ದಿ ಬೆಸ್ಟ್ ಕಾಲೇಜಸ್ಸು ಆಪ್ ಮಾಡ್ಕೊಳ್ಳೋ ಅವಕಾಶ ಸಿಕ್ಕಿದೆ. ಅದು ತುಂಬ ಖುಷಿ ಆಗ್ತಿದೆ. ಸೊ ಕಮ್ಮಿಂಗ್ ಇಯರ್ಸಲ್ಲಿ ನಾವು ಈ ಇಯರ್ ಏನೇನು ಮಿಸ್ಟೇಕ್ಸ್ ಮಾಡಿದ್ವಿ ಎಲ್ಲ ಲಿಸ್ಟ್ ಔಟ್ ಮಾಡಿದ್ವಿ. ಅದನ್ನ ಇನ್ನೂ ಓವರ್ಕಮ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅಂದರೆ ಎಲ್ಲೆಲ್ಲಿ ಮಕ್ಕಳು ತೊಂದರೆ ಆಗಿದೆ ಅಥವಾ ಇನ್ನೂ ಏನು ಬೆಟರ್ಮೆಂಟ್ ಮಾಡ್ಬೋದು ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಕಮ್ಮಿಂಗ್ ಇಯರ್ಸಲ್ಲಿ ಏನಾಗುತ್ತೆ ಅಂದರೆ ಈಗ ಎರರ್ ಅನಾಲಿಸಿಸ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಇನ್ನೊಂದು ಸಪ್ರೇಟ್ ಪ್ಲ್ಯಾನಿಂಗ್ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈಗ ರಿವಿಷನ್ ಪ್ರೋಗ್ರಾಮು ಲಾಸ್ಟ್ ಇಯರ್ಗಿಂತ ಈ ಇಯರ್ ಬೆಟ್ರಾಗಿ ನಾವು ಮಾಡಿದ್ದೀವಿ. ಹಾಗೆ ಸಿಲೆಬಸ್ಸು ಡಿಸೆಂಬರ್ಗೆ ಮುಗಿಸಿದ್ದೀವಿ. ಸೊ ಅಂದರೆ ಡೆಡ್ಲೈನ್ಸ್ ಹಾಕ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ಇನ್ನೂ ಒಂದು 15 ದಿವಸ ಒಂದು ತಿಂಗಳಲ್ಲಿ ಅರ್ಲಿಯಾಗೆ ಮುಗಿಸೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಟೈಮ್ ಜಾಸ್ತಿ ಸಿಗುತ್ತೆ ಮಕ್ಕಳಿಗೆ. ಹಾಗೆ ಫೀಡ್ಬ್ಯಾಕ್ ಸಿಸ್ಟಮ್ ಅಂತ ಇದೆ. ಸೊ ಎವ್ರಿ ವೀಕು ಯಾವುದೇ ಚಾಪ್ಟರ್ ಕಂಪ್ಲೀಟ್ ಆಗಿದ ತಕ್ಷಣ
ಅದು ಹೇಗೆ ನಡೆದಿದೆ ಅಂತೇಳಿ ಆನ್ಲೈನ್ ಫೀಡ್ಬ್ಯಾಕ್ ತೊಗೊತೀವಿ. ಎಸ್ ಸೊ ಆ ಫೀಡ್ಬ್ಯಾಕ್ ತುಂಬ ಬೆನಿಫಿಟ್ ಆಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ಬಗ್ಗೆ ಬಹಳ ಕೇಳಿದ್ವಿ, ಬಟ್ ಇನ್ನಷ್ಟು ವಿವರವಾಗಿ ವಿದ್ಯಾರ್ಥಿಗಳ ಜೊತೆಗೆ ತಿಳ್ಕೊಳ್ಳುವಂತ ಅವಕಾಶ ಸಿಕ್ತು. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಕಾರ್ಯಕ್ರಮ ನೋಡ್ತಾ ಇರುವಂತ ನಿಮಗೂ ಕೂಡ ಪರಿಶ್ರಮ ನೀಟ್ ಅಕಾಡೆಮಿಯ ಭಾಗ ಆಗಬೇಕು, ಅಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳಾಗಿ ನಾವು ಗುರುತಿಸ್ಕೊಳ್ಬೇಕು ಅನ್ನೋದಾಗಿ ಇದ್ರೆ ನಂಬರ್ ಹಾಗೆ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.